ಇನ್ನು ದ್ವೇಷ ಭಾಷಣ ವಿಧೇಯಕ ಬಹಳ ಚರ್ಚೆಗೆ ಗ್ರಾಸವಾಗಿರತಕ್ಕಂಥ ವಿಧೇಯಕ. ಇದರ ವಿರುದ್ಧ ಬಿಜೆಪಿ ಮೌನ ಪ್ರತಿಭಟನೆಗೆ ಮುಂದಾಗಿದೆಯಂತೆ. ಬೆಂಗಳೂರು ನಗರ ಡಿಸಿ ಕಚೇರಿಯ ಎದುರುಗಡೆ ಬಿಜೆಪಿ ಮೌನವಾಗಿ ಪ್ರೊಟೆಸ್ಟ್ ಮಾಡಿದೆ. ಇದರರ್ಥ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದ್ದೀರಿ ಅನ್ನುವ ಅರ್ಥದಲ್ಲಿ ಅವರು ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮಸೂದೆ ವಿರುದ್ಧ ಬೆಂಗಳೂರು ಜಿಲ್ಲಾಧಿಕಾರಿಗೆ ಬಿಜೆಪಿ ದೂರು ನೀಡಿದೆಯಂತೆ. ಡಿಸಿ ಮುಖಾಂತರ ರಾಜ್ಯಪಾಲರಿಗೆ ಹಾಗೂ ಸಿಎಂಗೆ ಮನವಿಯನ್ನು ಸಲ್ಲಿಸಿದೆ. ಬಿಜೆಪಿ ಸಂಘಟನಾ ಜಿಲ್ಲೆಗಳ ಅಧ್ಯಕ್ಷರಿದ್ದ ನಿಯೋಗ ಇದಾಗಿತ್ತು. ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಮೌನವಾಗಿ ಬಿಜೆಪಿ ಇದನ್ನೇ ಮೊದಲಿಂದಲೂ ಕೂಡ ಹೇಳ್ತಾ ಬರ್ತಾ ಇತ್ತು. ನೀವು ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಹರಣವನ್ನ ಮಾಡ್ತಾ ಇದ್ದೀರಿ. ಈ ಕಾನೂನಿನ ಪ್ರಕಾರ ನೀವು ವಾಕ್ ಸ್ವಾತಂತ್ರ್ಯದ ಹರಣವನ್ನ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ ವಿರುದ್ಧವಾಗಿ ಅಥವಾ ಸರ್ಕಾರದ ವಿರುದ್ಧವಾಗಿ ಯಾರೇ ಮಾತಾಡಿದ್ರು ಕೂಡ ಅವರು ಬಾಯಿ ಮುಚ್ಚಿಸುವ ಸಲುವಾಗಿ ಈ ಮಸೂದೆಯನ್ನ ಜಾರಿಗೊಳಿಸ್ತಾ ಇದ್ದೀರಿ ಅಂತ ಬಿಜೆಪಿ ಏನು ನಿರಂತರವಾಗಿ ಹೇಳ್ತಾ ಬರ್ತಿತ್ತು ನೋಡಿ, ಅದರ ಪ್ರತಿಫಲವಾಗಿ, ಅದರ ರಿಫ್ಲೆಕ್ಷನ್ ಆಗಿ ಇವತ್ತು ಬೆಂಗಳೂರಿನ ಡಿಸಿ ಕಚೇರಿ ಎದುರಿಗೆ ಮೌನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರಂತೆ. ನಾವು ಬಾಯಿ ತೆಗೆಯಲ್ಲ, ನಾವು ಬಾಯಿ ಬಿಡಲ್ಲ, ನಾವು ಬಾಯಿ ಬಿಟ್ರೆ ನೀವು ನಮ್ಮನ್ನು ಅರೆಸ್ಟ್ ಮಾಡ್ತೀರಿ, ಇದು ನಮಗೆ ಗೊತ್ತಿದೆ ಅನ್ನುವ ಅರ್ಥದಲ್ಲಿ ಇವತ್ತು ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ? ಮೌನವಾಗಿ, ಮಾತಾಡದೆ. ದ್ವೇಷ ಭಾಷಣ ಬಹಳ ಚರ್ಚೆಗೆ ಗ್ರಾಸವಾಗಿದ್ದಂತಹ ವಿಚಾರ. ಇದರ ಅಗತ್ಯತೆ ಇತ್ತಾ ಅಂತ ಕೇಳಲಾಗ್ತಾ ಇತ್ತು. ಅದಲ್ಲದೆ BNS ಸೆಕ್ಷನ್ 196 ಅಲ್ಲಿ ಈಗ ಆಲ್ರೆಡಿ ಇದೆ, 202 ಅಲ್ಲಿ ಇದೆ. ಇಂತಹ ಸಂದರ್ಭದಲ್ಲಿ ಕೂಡ ಈ ಒಂದು ಸೆಕ್ಷನ್ಗಳು ಇರುವಾಗಲೇ ಮತ್ತಷ್ಟು ಅದಕ್ಕೆ ಹೇರಿಕೆಗಳನ್ನು ಮಾಡಿ ಈ ಆ್ಯಕ್ಟ್ ತರುವಂಥ ಅವಶ್ಯಕತೆ ಇತ್ತಾ ಅಂತ ಬಿಜೆಪಿ ಪ್ರತಿಭಟನೆಗಳನ್ನು ಮಾಡ್ತು, ಅದನ್ನು ಪ್ರಶ್ನೆಯನ್ನು ಮಾಡ್ತು, ಸದನದಲ್ಲಿ ಪತ್ರಗಳನ್ನು ಹರಿದು ಬಿಸಾಕಿದ್ರು. ಸ್ಪೀಕರ್ ನಮಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿದರು. ಆ ಬಳಿಕ ಗವರ್ನರ್ ಅವರಿಗೆ ಹೋಗಿ ಮನವಿಯನ್ನು ಸಲ್ಲಿಸಿದ್ರು. ನಮ್ಮ ವಿರೋಧದ ನಡುವೆ ಕೂಡ ಅದನ್ನು ಅಂಗೀಕಾರ ಮಾಡಲಾಗಿದೆ, ತಾವು ದಯವಿಟ್ಟು ಅದಕ್ಕೆ ಅನುಮತಿಯನ್ನು ನೀಡಬಾರ್ದು, ಸಾಧ್ಯವಾದರೆ ರಾಷ್ಟ್ರಪತಿ ಅವರಿಗೆ ಅದನ್ನು ವರ್ಗಾಯಿಸಿ ಅಂತ ಕೇಳಿಕೊಂಡ್ರು. ಅದಾದ ಬಳಿಕ ಮತ್ತೂ ಪ್ರತಿಭಟನೆಗಳಾಯಿತು. ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಕೆಲವರು ಮಾತಾಡೋದು ಕಾಣಿಸ್ತಾ ಇದೆ. ಏನು ಮಾಡೋದು ಹೇಳಿ, ಅಪರೂಪಕ್ಕೆ ಸಿಕ್ಕಿರ್ತಾರೆ, ಮಾತಾಡ್ತಾರೆ. ಎನಿವೇ, ಬಿಜೆಪಿ ಮೌನ ಪ್ರತಿಭಟನೆಗೆ ಮುಂದಾಗಿದೆ ಅಂತೆ. ಅಭಿವ್ಯಕ್ತ ಸ್ವಾತಂತ್ರ್ಯದ ಹರಣ, ಮಾತಾಡಿದರೆ ನಮ್ಮ ಮೇಲೆ ಕೇಸ್ ಬೀಳುತ್ತೆ. ಎಸ್ಪೆಷಲಿ ಬಿಜೆಪಿ ಮತ್ತು ಹಿಂದೂ ಮುಖಂಡರು ಭಾಷಣವನ್ನು ಮಾಡಿದರೆ ಅದು ದ್ವೇಷ ಭಾಷಣ ಎಂಬ ಹೆಸರಲ್ಲಿ ಇವರು ನಮ್ಮನ್ನು ಬಂಧಿಸೋಕ್ಕೋಸ್ಕರ ಈ ಮಸೂದೆಯನ್ನು ತಂದಿದ್ದಾರೆ ಅನ್ನೋದು ಬಿಜೆಪಿ ಅವರ ವಾದ. ಆದರೆ ಕಾಂಗ್ರೆಸ್ ಒಂದು ಕಡೆ ಹೇಳುತ್ತೆ, ಈ ಮಸೂದೆ ಎಲ್ಲರಿಗೂ ಒಂದೇ, ನಿಮಗೂ ಒಂದೇ ನ್ಯಾಯ, ನಮಗೂ ಒಂದೇ ನ್ಯಾಯ, ನಮ್ಮೆಲ್ಲರಿಗೂ ಒಂದೇ ರೀತಿಯ ನಿಯಮಗಳಿರುತ್ತೆ. ಯಾರು ದ್ವೇಷ ಭಾಷಣವನ್ನು ಮಾಡ್ತಾರೋ ಅವರು ಶಿಕ್ಷೆಯನ್ನು ಅನುಭವಿಸಲಿ, ನೀವ್ಯಾಕೆ ಪ್ರತಿಭಟನೆಯನ್ನು ಮಾಡ್ತೀರಿ ಅಂತ ಕಾಂಗ್ರೆಸ್ ಕೂಡ ಮತ್ತೊಂದು ಕಡೆಯಲ್ಲಿ ಕೇಳ್ತಾ ಇದೆ.